ಸಾಧಿರೋ ಶರೀರ ಇಟ್ಕೊಂಡಿದ್ದೀವಿ. ಬೆಳಗ್ಗೆ ಎಲ್ಲ ನಟರೆಲ್ಲ ಬಂದಿರೋ ಭಾರತಿ ವಿಷ್ಣುವರ್ಧನ್ ಮೇಡಮ್ ಅವ್ರು ಬಂದಿದ್ದರು, ಶರಣವ್ರು ಬಂದಿದ್ದರು, ಅನೇಕ ನಟರು ಬರ್ತಾ ಇದ್ದಾರೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನೆನ್ನೆಯಿಂದ ಇಟ್ಕೊಂಡಿದ್ದೀವಿ. ಆದರೆ ಜಾಸ್ತಿ ವಾಸನೆ ಸ್ಮೆಲ್ಲು ಬಂದಿರೋದ್ರಿಂದ ಈಗ ತಗೊಂಡೋಗೋದಕ್ಕೆ ಏರ್ಪಾಟ್ ಮಾಡ್ತಾ ಇದ್ದೀವಿ. ಯಾರನ್ನ ಬರೋರು ಇದ್ದರೆ ನಟರೇ ಆಗಲಿ ಇನ್ನೊಬ್ಬರು ಆಗಲಿ ನಮಗೆ ಸಂಬಂಧಪಟ್ಟವ್ರು ಯಾರನ್ನ ಬರ್ತಾರೆ ಅಂತ ಇನ್ನೊಂದು 2 ಅವರ್ ನಾವು ನೋಡ್ತಾ ಇದ್ದೀವಿ. 9ರಿಂದ 10, 10:30 ಒಳಗಡೆ ತಗೊಂಡೋಗ್ಬೇಕು ಅಂತ ಇದ್ದೀವಿ. ಅದರಲ್ಲಿ ಆ ಸಂಸ್ಕಾರ ಮಾಡೋಷ್ಟರಲ್ಲೇ ಅಲ್ಲಿ ಪೊಲೀಸ್ ತಂಡದವರು ಅನೇಕ 3 ದಿವಸದಿಂದ ನಮಗಾಗಿ ಶ್ರಮ ಪಟ್ಟಿದ್ದಾರೆ. ನಮ್ಮ ಹುಡುಗನಿಗಾಗಿ ಅವರಿಗೆ ನಾವು ಒಂದು ನಮಸ್ಕಾರ ಅವ್ರಿಗೆ ಮುಟ್ಲಿ ಅಂತ ನಮಸ್ಕಾರ ಮಾಡ್ತೀನಿ. ಆಮೇಲೆ ವಿಜಯ್ ಅವರು ಎಲ್ಲಿ ಅವರು ಅನಿಲ್ ಸಿಕ್ಕಿಲ್ಲ ಅಂತ ಅಲ್ಲೇ ಇದ್ದರು 3 ದಿವಸದಿಂದ, ಈಗ ಸಿಕ್ಕಿದ್ದಾನೆ. ದಯವಿಟ್ಟು ವಿಜಯ್ ಅವರೇ ನಿಮಗೆ ಒಂದು ನಮಸ್ಕಾರ. ನಾನು ಉದಯ ತಂದೆನಾಗಿ ನಿನಗೆ ನಮಸ್ಕಾರ ಮಾಡಿ ವಿಜಯ್ ಕೇಳ್ತಾ ಇದ್ದೀನಿ. ಅದು 10 ಗಂಟೆ ಒಳಗಡೆ ತೆಗಿಯೋಣಂತ ಇಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ, ಸ್ಮೆಲ್ ಜಾಸ್ತಿ ಬಂದಿದೆ ಅಂತ. ಒಂದು ಹೆಜ್ಜೆ ಬಂದು ಅವನ ಆತ್ಮಕ್ಕೆ ಶಾಂತಿ ಸಿಕ್ಕೋಂಗೆ ವಿಜಯವರೇ ನಮಗೆಲ್ಲ ನೀವು ಆಶೀರ್ವಾದ ಸಿಗ್ತೈತೆ ಅಂತ ಅಂದ್ಕೊಂಡಿದ್ದೀವಿ. ಬಂದು ಊದಿನ ಮಾತಾಡಿಸ್ಕೊಂಡು ಅವ್ರಿಗೆ ನೀವು ಆಶೀರ್ವಾದ ಸಿಕ್ಕಲಿ ಅಂತ ಕಾಯ್ತಾ ಇದ್ದೀವಿ. ನೆನೆಯಿಂದ ಬಂದಿರಲ್ಲ, ನೀವು ತೊಂದರೆಲಿದ್ದೀರಾ, ಈಗ ಸಿಕ್ಕಿದೆ. ದಯವಿಟ್ಟು ವಿಜಯವರೇ ನೀವು ಉದಯನ ಹತ್ರಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀರಿ. ಅವ್ರು ಬಂದ ಮೇಲೆ ಇದು ಅಂತ್ಯಕ್ರಿಯೆ ಮಾಡಬೇಕು ಬನಶಂಕರಿಯಲ್ಲಿ ಅಂತ ಏರ್ಪಾಟ್ ಮಾಡ್ತಾಯಿದ್ವಿ. ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಆಗಲಿ ಬಂದು ವಿಜಯವರಾಗಲಿ ಅವರು ಸರಗೊಂದವರಾಗಲಿ ಎಲ್ಲ ಬಂದು ಅವರಿಗೆ ಆಶೀರ್ವಾದ ಕೊಡಲಿ ಅಂತ ಕೇಳ್ತಾ ಇದ್ದೀವಿ. ನಿಮಗೆ ನಮಸ್ಕಾರ ವಿಜಯವರೇ. ಈ ದುರಂತರದಲ್ಲಿ ನೀವು ಅಲ್ಲಿ ತುಂಬ ಕಷ್ಟದಲ್ಲಿ ಇದ್ದೀರಾ ಕೆರೆ ಹತ್ರ. ದಯವಿಟ್ಟು ವಿಜಯವರು ಮನೆ ಹತ್ರಕ್ಕೆ ಬನ್ನಿ. ನಮ್ಮವರು ಅವ್ರು ಮಾಡೋ ಶಾಸ್ತ್ರಗಳಿರಲ್ಲ, ಅವ್ರು ಮಾಡೋ ಶಾಸ್ತ್ರಗಳು ನಮ್ಮ ಹತ್ರ ಇರಲ್ಲ. ಅದರಿಂದ ಆ ಥರ ಒಂದೇ ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವು ಗುರುತಿಸ್ಕೊಂಡಿದ್ದೇವೆ, ನಮ್ಮ ತಾಯಿ ತಂದೆಯವರು ನಮ್ಮ ಸಂಬಂಧಿಕರನ್ನ ಹಾಕಿದ್ದೀವಿ, ಅಂಥ ಜಾಗದಲ್ಲಿ ಜಾಗ ಮಾಡಿದ್ದೀವಿ. ಅಲ್ಲಿ ಇದು ಮಣ್ಣು ಮಾಡೋದು ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಈ ವರ್ಷಕ್ಕೊಂದು ಸತಿ ಹಬ್ಬ ಬಂದಾಗ ಆ ಹಬ್ಬದಲ್ಲಿ ಹೋದರೆ ಎಲ್ಲರಿಗೂ ಸೇರ್ಕೊಳ್ಳುತ್ತೆ ಅಂತ ನಾವು ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಹಿರಿಕರನ್ನೆಲ್ಲ ಕೇಳಿದ್ವಿ, ಒಂದೇ ಥರ ಮಾಡೋಕ್ಕೆ ಸಾಧ್ಯವಿಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮ ಪಾಡಿಗೆ ನಾವು ಮಾಡ್ತೀವಿ. ಯಾರೋ ಹೇಳಿದ್ದಾರೆ, ನಾವಂತೂ ಹೇಳಿಲ್ಲ. ಒಂದೇ ಜೊತೆಯಲ್ಲಿ ಇದರಲ್ಲಿ ಮಾಡ್ತೀವಿ ಅಂತ ನಾವು ಹೇಳಿಲ್ಲ. ಯಾಕೆ ಶಾಸ್ತ್ರಗಳು ಬೇರೆ ಬೇರೆ ಇರುತ್ತೆ, ಅದರಿಂದ ಯಾಕೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮ ಪಾಡಿಗೆ ನಾವು